ಮಧ್ಯಂತರ ಜಾಮೀನಿನ ಮೇಲೆ ಹೊರಗಿರುವಂತಹ ಬಿಜಿಎಸ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಬಟ್ ಇನ್ನೂ ಕೂಡ ಸರ್ಜರಿಯನ್ನು ಮಾಡಿಸಿಲ್ಲ. ಯಾವಾಗ ಸರ್ಜರಿ ಮಾಡಿಸ್ತಾರೆ ಅನ್ನುವಂತಹ ಪ್ರಶ್ನೆ ಇದೆ. ಈ ಬೆನ್ನಲ್ಲೇ ಡಬಲ್ ಟೆನ್ಷನ್ ಹೆಚ್ಚಳ ಆಗ್ತಿದೆ ಅವರಿಗೆ. ಒಂದ್ ಕಡೆಗೆ ಬೇಲ್, ಮತ್ತೊಂದು ಕಡೆಗೆ ಸರ್ಜರಿಯ ಟೆನ್ಷನ್. ಡಬಲ್ ಟೆನ್ಷನ್ ನಲ್ಲಿ ದರ್ಶನ್ ಇದ್ದಾರೆ. ದರ್ಶನ್ ಸರ್ಜರಿಗೆ ಸಮಯ ಇನ್ನೂ ಕೂಡ ನಿಗದಿ ಆಗಿಲ್ಲ. ಮತ್ತು ಸರ್ಜರಿಯ ಸ್ವರೂಪ ಹೇಗೆ, ಮೈನರ ಮೇಜರ, ಯಾವ ರೂಪದಲ್ಲಿ, ಏನು ಸರ್ಜರಿ, ಅದ್ಯಾವ ಡೀಟೇಲ್ಸು ಇನ್ನೂ ಹೊರ ಬಂದಿಲ್ಲ. ಈಗಲೂ ವೈದ್ಯರು ಇವರ ಆರೋಗ್ಯ ವಿಚಾರದಲ್ಲಿ ಕಾದು ನೋಡೋದಕ್ಕೆ ಮುಂದಾಗಿದ್ದಾರಂತೆ. ಸರ್ಜರಿ ಮಾಡಿದ್ರೆ ವಿಶ್ರಾಂತಿಗೆ ಬೇಕು 6 ವಾರ ಅಂತ ಚರ್ಚೆಗಳಾಗ್ತಾ ಇದೆ. ಮುಂದಿನ ವಾರ ದರ್ಶನ್ಗೆ ಸರ್ಜರಿ ಮಾಡೋದು ಫಿಕ್ಸ. ಸದ್ಯ ಬಿಜಿಎಸ್ ಆಸ್ಪತ್ರೆಯಲ್ಲಿ ನಟ ದರ್ಶನ್ಗೆ ಚಿಕಿತ್ಸೆ. ಬೆನ್ನು ನೋವಿಗೆ ಕನ್ಸರ್ವೇಟಿವ್ ಚಿಕಿತ್ಸೆಯನ್ನೇ ದರ್ಶನ್ ಪಡಿತಾ ಇದ್ದಾರೆ. ಬೇಲ್ ತಗೊಳ್ಬೇಕಾದ್ರೆ ಮಾತ್ರ ಹೇಳಿದ್ರು ಇಮಿಡಿಯೇಟ್ ಆಗಿ ಆಪರೇಷನ್ ಮಾಡುವಂತಹ ಅಗತ್ಯ ಇದೆ, ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಅನ್ನು ಅಗ್ರೆಸಿವ್ ಆಗಿ ಸ್ಟಾರ್ಟ್ ಮಾಡುವಂತಹ ಅಗತ್ಯ ಇದೆ, ಇಲ್ಲಾಂದ್ರೆ ಕಾಲಿನ ಭಾಗದಲ್ಲಿ ಸ್ಪರ್ಶ ಕಳ್ಕೊಳ್ತಾ ಇದ್ದಾರೆ, ಲಕ್ವಾ ಹೊಡೆದು ಬಿಡುತ್ತೆ, ಹಂಗೆ ಹಿಂಗೆ ಅಂತೆಲ್ಲ ಹೇಳಲಾಗಿತ್ತು. ಆದರೆ ಇಲ್ಲಿ ತನಕ ಸರ್ಜರಿ ಆಗಿಲ್ಲ. ಡೀಟೇಲ್ಸ್ ಕೊಡ್ತಾರೆ ಲೋಕೇಶ್. ಇಷ್ಟು ದಿನ BP ಫ್ಲಕ್ಚುಯೇಷನ್ ಆಗ್ತಿದೆ, ಹಿಂಗಾಗಿ ವೆಯ್ಟ್ ಮಾಡ್ತಿದ್ದೀವಿ ಅಂತ ವೈದ್ಯರು ಹೇಳ್ತಾ ಇದ್ರು. ಬಟ್ ಈಗ BP ಕಂಟ್ರೋಲಿಗೆ ಬಂದಿದೆಯಂತ. ಕಂಟ್ರೋಲಿಗೆ ಬಾರದೇ ಇರೋ ರೀತಿಯಲ್ಲಿ BP ಇರೋದಕ್ಕೆ ಸಾಧ್ಯ ಅನ್ನೋದು ಕೂಡ ಕುತೂಹಲ. ಯಾಕಾಗಿ ಇನ್ನೂ ಆಪರೇಷನ್ ಮಾಡಿಸ್ತಾ ಇಲ್ಲ? ವೈದ್ಯರು ಕೊಡುವಂತಹ ರೀಸನ್ ಏನು? ದರ್ಶನ್ ಕುಟುಂಬಸ್ಥರು ಹೇಳೋದೇನು? ಮಮತಾ, ಈಗ ರಕ್ತದೊತ್ತಡ ಮತ್ತೆ BP ಕಂಟ್ರೋಲ್ಗೆ ಬರ್ತಾ ಇಲ್ಲ ಅಂತ ಹೇಳಿದ್ರು. ಅವ್ರು ರಿಪೋರ್ಟ್ ಕೊಟ್ಟು 1 ವಾರ ಆಗಿದೆ, ಇನ್ನೂ ಕೂಡ BP ಕಂಟ್ರೋಲ್ಗೆ ಬರಂದಿಲ್ವಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಹೋಗುತ್ತೆ. ಜೊತೆಗೆ ವೈದ್ಯರು ಮತ್ತು ಕುಟುಂಬಸ್ಥರು ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಂಥ ಪ್ರತಿಕ್ರಿಯೆಗಳನ್ನು ನೀಡ್ತಾ ಇಲ್ಲ. ಆದರೆ ಒಂದು ಮಾಹಿತಿಯನ್ನು ನೀಡಿದ್ರು. ಅವರು ಆಪರೇಷನ್ಗೆ ಪ್ರಿಪೇರ್ ಆಗ್ತಾ ಇದ್ದಾರೆ ಅಂತೇಳಿ ಕೋರ್ಟ್ಗೆ ಮಾಹಿತಿಯನ್ನು ಕೊಟ್ಟಿದ್ರು. ಅವರು ಕೊಟ್ಟು ಆಗಲಿ 1 ವಾರ ಆಗ್ತಾ ಇದೆ. ಇವತ್ತು ಈ ವಾರದಲ್ಲಿ ಆಪರೇಷನ್ಗೆ ಡೇಟ್ ಫಿಕ್ಸ್ ಆಗಬೇಕಾಗಿತ್ತು, ಇನ್ನೂ ಕೂಡ ಫಿಕ್ಸ್ ಆಗಿಲ್ಲ. ಇನ್ನೂ ಕೂಡ ಅವರು ಕನ್ಸರ್ವೇಟಿವ್ ಟ್ರೀಟ್ಮೆಂಟಲ್ಲೇ ಮುಂದುವರಿತಾ ಇರುವಂಥದ್ದು. ನ್ಯಾಯಾಲಯ ಕೊಟ್ಟಿರುವಂಥ ಸಮಯ ಕೂಡ ಮುಕ್ತಾಯ ಆಗ್ತಾ ಇದೆ. ಉಳಿದಿರುವಂಥದ್ದು 2 ವಾರಗಳ ಕಾಲ. ಇನ್ನು 2 ವಾರದಲ್ಲಿ ಆಪರೇಷನ್ ಮಾಡ್ತೀವಿ ಅಂದ್ರೂ ಕೂಡ ಅವರ ವಿಶ್ರಾಂತಿಗೆ, ರಿಕವರಿಗೆ ಸುಮಾರು 3 ತಿಂಗಳ ಕಾಲ ಸಮಯ ಬೇಕಾಗುತ್ತೆ. ಈಗಿರಬೇಕಾದ್ರೆ ಆಪರೇಷನ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ವೈದ್ಯರು ಬಿಟ್ಟುಕೊಡ್ತಾ ಇಲ್ಲ. ಆದರೆ ದರ್ಶನ್ ಅಡ್ಮಿಟ್ ಆದಂಥ ದಿನದಲ್ಲೇ ಆರಂಭದ ವಾರದಲ್ಲೇ ವೈದ್ಯರು ಆಪರೇಷನ್ಗೆ ಆಫರನ್ನು ಮಾಡಿದರು. ಆದರೆ ಸ್ವತಃ ದರ್ಶನ್ ಅವರೇ ಆಪರೇಷನ್ ಬೇಡ ಅಂತೇಳಿ ರಿಜೆಕ್ಟ್ ಮಾಡಿದರು. ರಿಜೆಕ್ಟ್ ಮಾಡಿದಾದ ನಂತರ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಅವರಿಗಿರ್ತಕ್ಕಂಥ ನೋವು ಕಡಿಮೆ ಆಗಿಲ್ಲ. ಈಗ ಆಪರೇಷನ್ ಮಾಡ್ತೀವಿ ಅಂತೇಳಿ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಆದರೆ BP ಮತ್ತು ರಕ್ತದೊತ್ತಡ ಕಂಟ್ರೋಲ್ಗೆ ಬರ್ತಾಯಿಲ್ಲ ಅಂತೇಳಿ ಒಂದು ರೀಸನನ್ನು ಕೊಟ್ಟಿರುವಂಥದ್ದು. ಈ ವಾರದ ಅಥವಾ ಮುಂದಿನ ವಾರದಲ್ಲಿ ಆಪರೇಷನ್ನು ಫಿಕ್ಸ್ ಆಗುವ ಸಾಧ್ಯತೆ ಇದೆ. ಅದರ ಬಗ್ಗೆ BGS ವೈದ್ಯರು ಮಾಹಿತಿಯನ್ನು ಕೊಡಬೇಕಾಗತ್ತೆ. ಇನ್ನೂ ಕೂಡ ಡಿಸೈಡ್ ಮಾಡಿಲ್ಲ. ಡಿಸೈಡ್ ಮಾಡ್ತೇವೆ ಅಂತೇಳಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಮುಂದಿನ ವಾರ ಏನಾದರೂ ಆಪರೇಷನ್ ಮಾಡಲಿಕ್ಕೆ ಡಿಸೈಡ್ ಮಾಡಿದ್ರೆ ಮತ್ತೆ 3 ತಿಂಗಳ ಕಾಲ ಸಮಯಾವಕಾಶ ಬೇಕಾಗುತ್ತೆ ಅಂತೇಳಿ ನ್ಯಾಯಾಲಯಕ್ಕೆ ಮನವಿಯನ್ನು ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಆಪರೇಷನ್ ವಿಚಾರದಲ್ಲಿ ತುರ್ತಾಗಿ ಆಪರೇಷನ್ ಆಗಬೇಕು ಅಂತೇಳಿ ನ್ಯಾಯಾಲಯದಿಂದ ಮಧ್ಯಂತರ ಜಾಮೀನು ಪಡೆದುಕೊಂಡವರು 4 ವಾರಗಳು ಕಳೆದರೂ ಕೂಡ ಇನ್ನೂ ಆಪರೇಷನ್ ಆಗದೇ ಇರೋದು ನೋಡಿದ್ರೆ ಈ ಒಂದು ನಡೆಯ ಬಗ್ಗೆ ಒಂದು ಅನುಮಾನಗಳು ವ್ಯಕ್ತವಾಗತ್ತಂತೂ ಖಂಡಿತ. ಈ ನಿಟ್ಟಿನಲ್ಲಿ ಮುಂದೆ ನ್ಯಾಯಾಲಯದಲ್ಲಿ ಈಗ ರೆಗ್ಯುಲರ್ ಬೇಲ್ಗೆ ಜಾಮೀನಿದೆ, ಮತ್ತು ಆರೋಗ್ಯದ ಬಗ್ಗೆನೂ ಕೂಡ ಮೆಡಿಕಲ್ ರಿಪೋರ್ಟನ್ನು ಕೂಡ ಸಬ್ಮಿಟ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ವೈದ್ಯರ ನಡೆ ಇದೆಲ್ಲವನ್ನು ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನೆಕ್ಸ್ಟ್ ಯಾವ ನಿರ್ಧಾರಕ್ಕೆ ಬರುತ್ತೆ, ಜೊತೆಗೆ ಆಪರೇಷನ್ ಯಾವಾಗ ಫಿಕ್ಸ್ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಮಮತಾ, ಧನ್ಯವಾದ ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.